ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಎಸ್ ಕೆ ರಾಘವೇಂದ್ರ ಅಂತೇಳಿ. ರಾಘವೇಂದ್ರ ಸರ್, ಯಾವ ಪಂಚಾಯತಿಯಿಂದ ತಾವು ಗೆದ್ದಿರೋ? ಸೂಲಿಬೆಲೆ ಪಂಚಾಯತಿ. ಸೂಲಿಬೆಲೆ ಪಂಚಾಯತಿಯಿಂದ ಗೆದ್ದಿದ್ದೀರಾ? ಹೌದು. ಇದೇ ಮೊದಲನೇ ಬಾರಿಗೆ ಗೆದ್ದಿರೋಂಥದ್ದು ಸರ್ ತಾವು? ಮೊದಲನೇ ಬಾರಿಗೆ ಸರ್. ಇದೇ ಮೊದಲನೇ ಬಾರಿಗೆ ಗೆದ್ದಿದ್ದೀರಾ? ಹೇಗೆ ಅನಿಸ್ತಾ ಇದೆ ಸರ್ ರಾಜಕೀಯ? ಸರ್ ನಾವು ಮಾಡೋ ಕೆಲಸದ ಮೇಲೆ ಡಿಫೆಂಡ್ ಸರ್ ಅದೆಲ್ಲ. ಯಾಕಂದರೆ ನಾವು ಜನರಿಗೆ ಸ್ಪಂದಿಸ್ಕೊಂಡು ಹೋಗ್ತಾ ಇದ್ರೆ ಅವರು ನಮ್ಮನ್ನು ಸ್ಪಂದಿಸ್ತಾರೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಸರ್ ತಾವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತಗಳು ಎಷ್ಟು ಬಂದಿದ್ದು ಸರ್ ತಮಗೆ? ನಮಗೆ 460 ಒಟ್ಟು. 460. ಎಷ್ಟು ಮತಗಳ ಅಂತರದಲ್ಲಿ ತಾವು ಗೆದ್ದಿರೋಂಥದ್ದು? ನಾವು 280 ಒಟ್ಟು. 280 ಮತಗಳ ಅಂತರದಲ್ಲಿ ತಾವು ಗೆದ್ದಿದ್ದೀರಾ. ಸರ್ ಯಾವ ಒಂದು ಪಕ್ಷದಿಂದ ಗುರುತಿಸ್ಕೊಂಡಿರೋದು? ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ. ಸರ್ ತಾವು ಮುಂಚೆ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ತಮ್ಮ ವೃತ್ತಿ ಬಂದು ಏನಾಗಿತ್ತು ಸರ್? ಪೇಂಟಿಂಗ್ ಕೆಲಸ. ಪೇಂಟ್ರ್ ಮಾಡ್ತಾ ಇದ್ದ ಸರ್. ಒಂದು ಪೇಂಟಿಂಗ್ ಕೆಲಸ ಮಾಡ್ತಾ ಇತ್ತು, ರಾಜಕೀಯಕ್ಕೆ ಹೋಗ್ಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ತಮಗೆ? ಸರ್ ನಾವು ರಾಜಕೀಯಕ್ಕೆ ಹೋಗ್ಬೇಕು ಅಂತಿರಲಿಲ್ಲ. ಇಲ್ಲಿ ನಮ್ಮ ಜನಾಂಗದವರು, ವಾಲ್ಮೀಕಿ ಜನಾಂಗದವರು, ಇವರು ಮನೆತನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನು ಒಳ್ಳೆ ಗುಣ ನೋಡಿಕೊಂಡು, ನಿಮ್ಮಲ್ಲಿರೋ ಒಳ್ಳೆ ಗುಣ ನೋಡಿ ಅವರೇ ಗುರುತಿಸಿ ಪ್ಲಸ್ ಜನಾಂಗ ಗುರುತಿಸಿದ್ರು. ಆಮೇಲೆ ಪಾರ್ಟಿಯಿಂದನೂ ಮುಖಂಡರುಗಳು ಒಳ್ಳೆ ಹುಡುಗರು, ಒಳ್ಳೆ ವ್ಯಕ್ತಿ, ಒಳ್ಳೆ ಗುರುತಿಸಿ ಮಾಡಿದ್ರು. ನಿಂತ್ರಿ ಅದೇ ಥರವಾಗಿ ಜನ ವೋಟ್ ಮಾಡಿ ಅದೇ ಥರ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್. ಅಂದರೆ ನೀವು ಗೆದ್ದು ಈಗ 3.5 ವರ್ಷ ಕಳೆದಿದೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿರೋಂಥದ್ದು ಸರ್? ಸರ್ ನಾವು ಇಲ್ಲಿ ಒಂದು ಚರಂಡಿ ಆಗ್ಬೋದು ಮಾಡಿಸಿದ್ರೆ, ಮತ್ತು ಈ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರೋಂತಹ ಕಾಮಗಾರಿಗಳನ್ನ ಇಲ್ಲೇ ಕೆಲಸ ಮಾಡಿಸ್ಕೊಂಡು, ಇನ್ನೊಬ್ಬರನ್ನೇ ಅವ್ರಿಗೂ ಕೆಲಸ ಕೊಡಿಸ್ಕೊಂಡು ಇಲ್ಲೇ ಕೆಲಸ ಮಾಡ್ತಾಯಿದ್ರೆ, ಅದರಲ್ಲೇ ನಮ್ಮದು ಎಷ್ಟೇ ಜನಾಂಗ ಸೇರಿಸ್ಬಿಟ್ಟದ್ದು. ಇದರಲ್ಲಿ ಸ್ವಲ್ಪ ಬಡವರು ಜಾಸ್ತಿ ಇದ್ದಾರೆ. ನಾವು ಗೆದ್ದ ಮೇಲೆ ಈ ಗ್ರ್ಯಾಂಡ್ಸು ಇವೆಲ್ಲ ಬಂದಮೇಲೆ ಎಲ್ಲ ಹಾಕಿ ನಮ್ಮ MLA ಕಡೆಯಿಂದ ಒಂದಷ್ಟು ಸಹಾಯಧನ, ಸಿಮೆಂಟ್ ಆಗ್ಬೋದು, ಒಂದು ಸೀಟ್ ಆಗ್ಬೋದು ಕೊಡಿಸ್ಕೊಟ್ಬಿಟ್ಟು ಮನೆಗಳು ನಿರ್ಮಿಸಿಕೊಟ್ಟಿದ್ದೀರಿ. ಮತ್ತು ವೃದ್ಧಾಪ್ಯ ವೇತನ ಇರ್ಬೋದು, ಇಲ್ಲ ಅಂಗವಿಕಲರ ವೇತನ ಇರ್ಬೋದು, ಏನೇ ಒಂದು ಕೇಳಿದ್ರೂ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀರಾ? ಈಗಲೂ ಮಾಡ್ತಾ ಇದ್ದೀರಾ? ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಅದರಲ್ಲಿ ನಿಮ್ಮ ಕೈ ಮಾಡಿದ್ದೀರಿ. ನಾವು ಒಂಥರ ಒಂದು ಲೀಡ್ರು ಅಂತೇಳ್ಬಿಟ್ಟು ನಾವು ಸ್ಟ್ಯಾಂಡರ್ಡ್ ಏನಿಲ್ಲ. ಹೌದು, ಮಾಮೂಲಿ ಪೇಂಟ್ರಿಂಗು ಅದೇ ರೀತಿ ಸಾಮಾನ್ಯ ವ್ಯಕ್ತಿಯಾಗಿ ಸ್ಪಂದಿಸ್ತಾ ಇದ್ದೀವಿ. ಜನತೆಗೆ ಒಂದು ಸಹಾಯ ಮಾಡ್ತಾ ಬರ್ತಾ ಇದ್ದೀರಾ ಸರ್. ಅಂದರೆ ಇನ್ನು 1.5 ವರ್ಷ ಕಾಲ ಅವಧಿ ಇದೆ ತಮಗೆ. ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಸರ್ ತಾವು? ಸರ್ ಈಗ ನಮ್ಮ ಜನಾಂಗಕ್ಕೆ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಭವನ ಒಂದಿರಲಿಲ್ಲ. ವಾಲ್ಮೀಕಿ ಭವನ ಹಿಂದೆ ಅದೊಂದು ಸ್ಯಾಂಕ್ಷನ್ ಆಗಿತ್ತು. ಈಗ ನಮ್ಮ MLA ಅವ್ರು ಕೇಳಿದ್ರೆ ಅದಕ್ಕೆ ಜಾಗ ಸ್ಥಳ ಇರಲಿಲ್ಲ. ನಮ್ಮ MLA ಅವ್ರಿಗೆ DC ಕಡೆಯಿಂದ ಒಂದು ಲೆಟ್ರ್ ಹಾಕಿಸಿ ಈಗ ಜಾಗನೂ ಗುರುತಿಸಿಕೊಟ್ಟಿದ್ದಾರೆ. ಇನ್ನು ಸರ್ವೆಗೆ ಬರಬೇಕು. ಅದೊಂದು ಭವನ ಆದರೆ ನಮ್ಮ ಜನಾಂಗಕ್ಕೆ ಅದೊಂದು ಸಹಾಯ ಆಗುತ್ತೆ. ಮತ್ತು ಈ ಚರಂಡಿ ಕೆಲಸ ಒಂದಿಷ್ಟಿತ್ತು. ಮೊನ್ನೆ ತಾನೇ ಬಂದು ಗುದ್ಲಿ ಪೂಜೆ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಮತ್ತು ಎಲ್ಲ ಕೈಯಲ್ಲಿ ಏನೆಲ್ಲ ಆಗಬೇಕು, ಮುಂದೆ ಏನೆಲ್ಲ ತೊಂದರೆ ಇದೆ, ಏನೆಲ್ಲ ಬೇಕು, ಪ್ರತಿಯೊಂದನ್ನು ತಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ತಮ್ಮ ಊರಿನ ಜನತೆ ನಿಮ್ಮ ಹತ್ರ ಬಂದು ಯಾವುದ್ರ ಬಗ್ಗೆ ತಮ್ಮ ಹೆಚ್ಚಿನ ತೊಂದರೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಸರ್? ಜಾಸ್ತಿ ತೊಂದರೆ ಅಂದರೆ ಈ ಕೆಲವರಿಗೆ ವಿದ್ಯಾವಂತರು ಇರಲ್ಲ. ಈ ವೃದ್ಧಾಪ್ಯ ವೇತನ ಇರ್ಬೋದು ಹೆಚ್ಚಾಗಿ ಬರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಎಲ್ಲ ಓಡಾಡಿ ಮಾಡೋಂಥದ್ದು ಇದಿರಲ್ಲ, ಅದು ಬಂದು ಕೇಳ್ತಾರೆ. ಮತ್ತು ಯಾವ್ದಾರ ಚರಂಡಿ ಕಸ ಗಿಸ ಇದ್ದರೆ ಅದನ್ನು ಬಂದು ಕೇಳ್ತಾರೆ. ಅದನ್ನು ನಾವು ಮಾಡಿಸ್ಕೊಡ್ತಾ ಏನೇ ಅಂತ ನನ್ನ ಪ್ರಾಬ್ಲಮ್ ಯಾರು ಸಣ್ಣದಾಗಿರ್ಬೋದು ಬಿಡಿ, ಸಣ್ಣತನದ ದೊಡ್ಡ ಏನೇ ಮಾಡ್ಕೊಡ್ತಾರೆ. ಅದನ್ನ ಬಗೆಹರಿಸೋದ್ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀರಾ? ಈಗಲೂ ಕೊಡ್ತಾ ಇದ್ದೀರಿ ಸರ್. ತಮ್ಮ ಕುಟುಂಬದಲ್ಲಿ ಮುಂಚೆ ಯಾರು ರಾಜಕೀಯ ನೀವೇ ಮೊದಲನೇ ಬಾರಿಗೆ ಬಂದಿರೋಂಥ ಸರ್. ತಮಗೆ ಈ ಸ್ಥಾನಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ರಾಜಕೀಯ ಗುರುಗಳು ಅಂತ ಯಾರು ಇರೋವಂಥದ್ದು ಸರ್? ರಾಜಕೀಯ ಗುರುಗಳು ಅಂದರೆ ಇದು ಆಕಸ್ಮಿಕವಾಗಿ ಬಂದಿರೋಂಥದ್ದು. ಒಂದು ಪ್ಲಸ್ ಪಾಯಿಂಟ್ ಹೇಳ್ಬೇಕಂದ್ರೆ MLA ಅವರು ಒಳ್ಳೆಯ ಗುಣ. MLA ಅವರು ತಮಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದೀರಾ? ಅವರು ಯಾರೇ ಹೋಗ್ಬೋದು, ಸಾಮಾನ್ಯ ಲೀಡರ್ಸ್ ಎಲ್ಲ ಸಾಮಾನ್ಯ ಜನ ಹೋಗ್ಬೋದು. ಜನ ಹೋದ್ರೂ ಅವ್ರನ್ನ ಹಂಗೆ ಕುತೂಹಲದಿಂದ ಮಾತಾಡಿ, ಇವಾಗ ಒಂದು ಮದುವೆ ಆಯಿತು, ಕರ್ಕೊಂಡೋದ್ರಿ, ನಮ್ಮ ಕೈಗೆ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಡೋದ್ರಿ, ಖಾಲಿ ಕೈಯಿಂದ ಕಳ್ಸೋದು. ಒಂದು 5,000 10,000 ಕೈಯಲ್ಲಿ ಇಟ್ಟು ಕಳಿಸ್ತಾರೆ.
ಈ ಥರ ಇಲ್ಲಿ ನಾವು MLA ಹತ್ರ ಕರ್ಕೊಂಡು ಹೋದಾಗ ನಮ್ಮ ಕೈಯಲ್ಲಿ ಕೊಡೋಕ್ಕಾಗ್ತಿದ್ರು ಅವ್ರ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ನಮ್ಮ ಮರ್ಯಾದೆ ಕೊಟ್ಟು ಅವರು ನಮಗೆ ಕೊಡ್ತಾರೆ ನೋಡಿ, ಅದು ಸ್ವಲ್ಪ ಗ್ರೇಟ್. ಹಾಗಾಗಿ ಅವರೇ ನಿಮಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದೀರಾ. ಪ್ಲಸ್ ಇಲ್ಲಿ ಊರಿನ ಮುಖಂಡರು ಇದ್ದಾರೆ, ಈ ಮರವೆ ಕೃಷ್ಣಪ್ಪ ಆಗ್ಬೋದು, ಇವರಿದ್ದಾರೆ. ಮುಖಂಡರು ಅಷ್ಟೇ, ಯಾರೇ ಆಗಲಿ ನಮಗೆ ಮಾತ್ರ ಇದುವರೆಗೂ ತೊಂದರೆ ಮಾಡಿಲ್ಲ. ನಾನು ಏನೇ ಮಾಡಲಿ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಅವತ್ತಿನಿಂದ ಕೆಲಸ ಮಾಡಿಸ್ತಾರೆ. ಓಕೆ ಸರ್. ಸರ್, ತಾವು ತಮ್ಮ ಒಂದು ಪೀರಿಯಡ್ನಲ್ಲಿ ಯಾವುದಕ್ಕೆ ಹೆಚ್ಚಿನ ಗಮನ ವಹಿಸಿ ಕೆಲಸ ಮಾಡ್ತಾ ಇರೋಂಥದ್ದು ತಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ಅಂದರೆ ಈ ಚರಂಡಿ ಕೆಲಸ ಎಲ್ಲ ಬ್ಲ್ಯಾಕ್ ಆಗುತ್ತದೆ. ಅದು ಈಗ ಸರೋಗ್ಬಿಟ್ಟಿದೆ. ಈಗ ಸ್ವಲ್ಪ ನಾವು ಗೆದ್ದ ಮೇಲೆ ಇಲ್ಲಿ ನಿಂತಿದ್ರೆ ನೋಡಿ ಇವಾಗ ಅದು ಎಕ್ಸರ್ ಚರಂಡಿ ಇರೋದು, ಅದು ಚರಂಡಿ ಮಾಡಿಸಿದೆ. ಹತ್ತು ಕಡೆ ಒಂದು ಚರಂಡಿ ಇದೆ, ಅದು ಮೊನ್ನೆ ಸ್ವಲ್ಪ ಮಾಡಿಸಿ ಅದು ಕಂಪ್ಲೀಟ್ ಮಾಡಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲೇ ಸುಮಾರು ನಮ್ಮ ಸುಲಭೆಲೆಯಲ್ಲಿ ಚರಂಡಿ ಕೆಲಸಗಳು ಎಷ್ಟಾಗಿದೆಯೋ ಅಷ್ಟು ಉದ್ಯೋಗ ಖಾತ್ರಿ ಯೋಜನೆ ಅದು ಅಷ್ಟೆಲ್ಲ ಆಗಿದೆ. ಅಷ್ಟು ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕಂದ್ರೆ ನಮ್ಮೂರಲ್ಲಿ ಒಗ್ಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಒಗ್ಗಟ್ಟು ಮೇಲೇ ಕೆಲಸ ಕಾರ್ಯಗಳು ಮಾಡೋಕ್ಕಾಗೋದು. ಹೌದು ಸರ್, ಒಗ್ಗಟ್ಟು ಚೆನ್ನಾಗಿದೆ. ಪಂಚಾಯತಿಯಲ್ಲಾಗ್ಬೋದು, ಯಾವುದೇ ಒಂದು ವಿಚಾರ ಆಗ್ಬೋದು, ಒಗ್ಗಟ್ಟಲ್ಲಿ ನಮ್ಮ ಸುಲಭದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸರ್, ರಾಜಕೀಯದಲ್ಲೇ ಮುಂದುವರಿಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ ತಾವು? ಏನಿಲ್ಲ ಸರ್, ರಾಜಕೀಯದಲ್ಲೇ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದ್ರೆ ಜನತೆ ನೆಕ್ಸ್ಟ್ ಇದೇ ತರ ಗುರುತಿಸಿದ್ರೆ ಮುಂದುವರಿತಾರೆ. ಜನತೆಗೆ ಇನ್ನ ಸಪೋರ್ಟ್ ಮಾಡಿ ನೀನು ಚೆನ್ನಾಗಿ ಮಾಡ್ತಾ ಇದ್ದೀರಾ ಗೆಲ್ಲಿ ಅಂತ ಹೇಳಿದ್ರೆ ನೀವು ಇನ್ನ ಈ ಸ್ಥಾನದಲ್ಲೇ ಮುಂದುವರಿತೀರಾ. ಓಕೆ ಸರ್. ಸರ್, ಈ ಮೂಲಕ ತಮ್ಮ ಉಳಿದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಯಾವುದೇ ಒಬ್ಬ ಪಾರ್ಟಿಯಿಂದ ಆಗಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇದ್ದ ಮೇಲೆ ಪಾರ್ಟಿ ಅನ್ನೋದು ನೋಡ್ಬಾರ್ದು. ಒಗ್ಗಟ್ಟಲ್ಲಿ ಈ ಕೆಲಸ ಮಾಡಿದ್ರೆ ಅವ್ರು ಮಾಡ್ತಾ ಇರ್ತಾರೆ, ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ಹೇಳಿಕೆ ಇರ್ಬೋದು. ಎಲ್ಲರೂ ಮಾಡ್ತಾ ಇದ್ದಾರೆ, ಊರಲ್ಲಿ ಅಭಿವೃದ್ಧಿ ಆಗ್ತದ, ನಾವೆಲ್ಲ ಒಂದೇ ಅನ್ನೋ ಒಂದು ಕಾರಣದ ಅಭಿವೃದ್ಧಿಗೆ ಸಹಕಾರ ಕೊಟ್ಟರೆ ಊರಲ್ಲಿ ಎಲ್ಲ ಅಭಿವೃದ್ಧಿಗಳು ಆಗ್ತದೆ ಅಂತ ಹೇಳ್ತಾ ಇದ್ದೀರಾ. ಸರ್, ತಾವು ಗೆದ್ದು ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮ್ಮನ್ನ ಮತ ಹಾಕಿ ಗೆಲ್ಲಿಸ್ತಕ್ಕಂಥ ಜನತೆಯ ಕಾರಣ. ಈ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಗೆಲ್ಲಿಸಿದ್ದಾರೆ, ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಾ. ಓಕೆ ಸರ್, ಇಷ್ಟು ಸಮಯದ ಕಾಲ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದ ಸರ್. ನಮಸ್ತೆ.